ನಯನತಾರ ಕೇರಳ ಕುಟ್ಟಿ, ಮಲಯಾಳಿ ಹುಡುಗಿ, ಕ್ರಿಶ್ಚಿಯನ್. ಆದರೆ ಇವರಿಗೂ ಕನ್ನಡದ ನಂಟಿದೆ. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ಅವರ ಜೀವನ ಪಯಣ ಸಾಗಿದೆ. ಕಾಲೇಜಿನಲ್ಲಿದ್ದಾಗ ಸಿನಿಮಾ ಇಂಡಸ್ಟ್ರಿ ಕಣ್ಣಿಗೆ ಬಿದ್ದ ನಯನತಾರಾಗೆ ಮೊದಲಿನಿಂದಲೂ ಅದೃಷ್ಟ ಜೊತೆಯಲ್ಲೇ ಇತ್ತು. 2003ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದಿನಗಳಿಂದಲೂ ನಯನತಾರ ದಕ್ಷಿಣ ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯಿಸಿದರು. ನಯನತಾರಾಗೆ ಇನ್ನೂ 26 ವರ್ಷ. ಚಿತ್ರರಂಗಕ್ಕೆ ವಿದಾಯ ಹೇಳುವ ವಯಸ್ಸು ಇದಲ್ಲ. ಆದರೆ 8 ವರ್ಷಕ್ಕೆ ನಯನತಾರ ಸಿನಿಮಾ ಲೈಫ್ ಮುಗಿಸಿದ್ದಾರೆ. ತೆಲುಗಿನಲ್ಲಿ ಬಾಲಕೃಷ್ಣ ಅಭಿನಯದ ಪೌರಾಣಿಕ ಚಿತ್ರ ಶ್ರೀ ರಾಮಾಂಜನೇಯ ಅವರ ಕೊನೆಯ ಚಿತ್ರ. ಇದನ್ನು ನಯನತಾರ ಎಲ್ಲಿಯೂ ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಆದರೆ ಅವರು ಈಗ ಯಾವ ಹೊಸ ಆಫರ್ಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ. ಹೀಗಾಗಿಯೇ ಶ್ರೀರಾಮಾಂಜನೇಯ ಚಿತ್ರದ ಶೂಟಿಂಗ್ ಮುಗಿದು ಕುಂಬಳಕಾಯಿ ಒಡೆದಾಗ ನಯನತಾರ ಭಾವುಕರಾಗಿದ್ರು. ಸೆಟ್ನಲ್ಲಿದ್ದ ಹಿರಿಯರ ಕಾಲಿಗೆ ನಮಸ್ಕರಿಸಿ ಆ ಮೂಲಕವೇ ಬಣ್ಣದ ಬದುಕಿಗೆ ಗುಡ್ ಬೈ ಹೇಳಿದರು. ಅವರು ಈಗ ಗೃಹಲಕ್ಷ್ಮಿಯಾಗಲು ಹೊರಟಿದ್ದಾರೆ. ಪ್ರಭುದೇವ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಖುಷಿಯಲ್ಲಿದ್ದಾರೆ. ಹಾಗಂತ ನಯನತಾರ ವಿವಾದಗಳಿಂದ ದೂರವೇನೂ ಇರಲಿಲ್ಲ. ಚಿತ್ರರಂಗದಲ್ಲಿದ್ದ ಕೇವಲ 8 ವರ್ಷಗಳ ಕಡಿಮೆ ಅವಧಿಯಲ್ಲೇ ದಕ್ಷಿಣ ಭಾರತದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಯಲ್ಲೂ ಒಂದು ಕೈ ನೋಡಿದ್ದಾಗಿದೆ. ಕನ್ನಡದಲ್ಲೂ ಇತ್ತೀಚೆಗೆ ಸೂಪರ್ ಆಗಿ ಎಂಟ್ರಿ ಕೊಟ್ಟಿದ್ರು. ನಯನತಾರ ತಮಿಳು ಸ್ಟಾರ್ ಸಿಂಬು ಜೊತೆ ಹೋಟೆಲ್ ಒಂದರಲ್ಲಿ ಕಿಸ್ ಕೊಟ್ಟು ಸಿಕ್ಕಿಬಿದ್ದಿದ್ರು. ಆ ಫೋಟೋಗಳು ರಿಲೀಸ್ ಆದ ಮೇಲೆ ಅವೆಲ್ಲ ಕ್ರಿಯೇಟೆಡ್ ಫೋಟೋಗಳು ಅಂತ ಹೇಳಿ ಜಾರಿಕೊಂಡಿದ್ರು. ಆದರೆ ಸಿಂಬು ಜೊತೆ ವಲ್ಲವನ್ ಚಿತ್ರದಲ್ಲಿ ಎಷ್ಟು ಬಿಂದಾಸ್ ಆಗಿ ನಟಿಸಿದ್ರು ಅಂದ್ರೆ ಪಡ್ಡೆಗಳು ಚಿತ್ರವನ್ನ ಕ್ಯೂನಲ್ಲಿ ನಿಂತು ನೋಡಿದ್ರು. ಇದರ ಮಧ್ಯೆ ನಯನತಾರ ಹೆಸರು ಬೇರೆ ಬೇರೆ ಸ್ಟಾರ್ಗಳ ಜೊತೆ ಕೇಳಿ ಬರ್ತಾನೆ ಇತ್ತು. ಆದರೆ ಇವೆಲ್ಲ ಗಾಸಿಪ್ಗಳಿಗೂ ಫುಲ್ ಸ್ಟಾಪ್ ಬಿದ್ದಿದ್ದು ವಿಲ್ಲಾ ಚಿತ್ರದಲ್ಲಿ. ಆ ಚಿತ್ರದ ಡೈರೆಕ್ಟರ್ ಪ್ರಭುದೇವ ಜೊತೆ ನಯನತಾರ ಲವ್ ಸ್ಟೋರಿ ಶುರುವಾಗಿತ್ತು. ನಯನತಾರ ತೋಳಿನ ಮೇಲೆ ಪ್ರಭುದೇವ ಹೆಸರಿನ ಟ್ಯಾಟೂ ಪ್ರತ್ಯಕ್ಷವಾಗಿತ್ತು. ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿದ್ರೂ ಇಬ್ಬರೂ ಅದನ್ನ ಬಹಿರಂಗವಾಗಿ ಒಪ್ಪಿಕೊಂಡಿರಲಿಲ್ಲ. ಆ ಸಮಯದಲ್ಲಿ ಪ್ರಭುದೇವ ದಿನನಿತ್ಯ ಗಾಸಿಪ್ ಕಾಲಂಗಳಲ್ಲಿ ಸುದ್ದಿಯಾಗ್ತಾ ಇದ್ರು. ಕೆಲವು ದಿನ ಹಂಸಿಕಾ ಮೋಟ್ವಾನಿ ಜೊತೆ ದೇವಾ ಹೆಸರು ಕೇಳಿಬಂದಿತ್ತು. ಇನ್ನೊಂದಷ್ಟು ದಿನ ಸಮೀರಾ ರೆಡ್ಡಿ ಜೊತೆಗೂ ಪ್ರಭುದೇವ ಹೆಸರು ಸರಿದಾಡಿತ್ತು. ಕೊನೆಗೆ ನಯನತಾರ ಜೊತೆಗಿನ ಈ ಲವ್ ಸ್ಟೋರಿಯನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದು ಪ್ರಭುದೇವ. ಇದು ಬಹಿರಂಗವಾದ ಮೇಲೆ ಇಬ್ಬರ ಲವ್ ಸ್ಟೋರಿ ಈಸಿಯಾಗಿ ಏನೂ ಸಾಗಲಿಲ್ಲ. ಪ್ರಭುದೇವ ಅವರ ಮೊದಲ ಪತ್ನಿ ರಮಾಲತಾ ಒಮ್ಮೆ ಆತ್ಮಹತ್ಯೆಗೆ ಯತ್ನಿಸಿದ್ದಷ್ಟೇ ಅಲ್ಲ, ನಯನತಾರ ಮನೆ ಎದುರು ಉಪವಾಸ ಸತ್ಯಾಗ್ರಹ ನಡೆಸೋ ಬೆದರಿಕೆ ಹಾಕಿದ್ರು. ರಮಾಲತಾ ಬೆಂಬಲಕ್ಕೆ ಮಹಿಳಾ ಸಂಘಟನೆಗಳು ಬಂದವು. ನಯನತಾರ ತಮಿಳು ಸಂಸ್ಕೃತಿಯನ್ನೇ ಹಾಳು ಮಾಡಿದ್ರು ಅಂತ ಬೀದಿಗಿಳಿದು ಪ್ರತಿಭಟಿಸಿದ್ವು. ಜೊತೆಯಲ್ಲಿ ಪ್ರಭುದೇವಾಗೆ ಡೈವರ್ಸ್ ಕೊಟ್ಟರೆ ಸುಮಾರು 4 ಕೋಟಿ ರೂಪಾಯಿ ಹಣ ಮತ್ತು ಚಿನ್ನಾಭರಣ ಕೊಡೋದಾಗಿ ನಯನತಾರ ತಮಗೆ ಆಫರ್ ಕೊಟ್ಟಿದ್ರು ಅಂತ ರಮಾಲತಾ ದೂರಿದ್ರು. ಈಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಮದುವೆ ಯಾವಾಗ ಅನ್ನೋದಷ್ಟೇ ಈಗ ಸಸ್ಪೆನ್ಸ್ ಆಗಿದೆ. ಪ್ರಭುದೇವ ಮೊದಲ ಪತ್ನಿ ಮುಸ್ಲಿಂ. ಅವರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿ ಪ್ರಭುದೇವ ಅವರನ್ನ ಮದುವೆಯಾಗಿದ್ರು. ಈಗ ನಯನತಾರ ಕ್ರಿಶ್ಚಿಯನ್. ಅವರು ಕೂಡ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರಾ? ನಯನತಾರ ಪ್ರೀತಿಗಾಗಿ ಧರ್ಮ ಬಿಡ್ತಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಇಬ್ಬರು ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿದ್ದಾರೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾರೈಸೋಣ.